ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಹೆಲ್ತಿಯಾಗಿ ಮನೆಯಲ್ಲಿ ಪೊಟ್ಯಾಟೊ ಚಿಪ್ಸ್ನ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ನಾನು 3 ಕೆಜಿ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಇದು ನೀವು ಪ್ರಿಸರ್ವ್ ಮಾಡಿ ಯಾವಾಗ ಬೇಕಾದ್ರೂ ಯೂಸ್ ಮಾಡುವಂತಹ ಆಲೂಗೆಡ್ಡೆ ಚಿಪ್ಸ್ ಆಗಿದೆ. ನಾನು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಲೇಯರ್ ಬೈ ಲೇಯರ್ ನೀಟಾಗಿ ಅದನ್ನು ನಾನೇನು ಮಾಡ್ತಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೈನಲಿ ಈ ಥರ ಕಾಣಿಸ್ತಾ ಇದೆ. ಇದರಲ್ಲಿ 2 ಟೈಪ್ ನಾನು ಡಿಸೈನರ್ ಚಿಪ್ಸ್ ಒಂದು ಕಡೆ ಮತ್ತು ನಾರ್ಮಲ್ಲಾಗಿ ಆಗುವಂತಹ ಚಿಪ್ಸು ಇಲ್ಲಿ ನೋಡ್ಬೋದು. ಈ ಥರ 2 ಥರ ಚಿಪ್ಸನ್ನು ನಾನು ಮಾಡಿದ್ದೀನಿ. ಅದನ್ನು ನಾವು ಸ್ಲೈಸ್ ಮಾಡಬೇಕಾದ್ರೆ ಒಂದು ಇದರಲ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೋಬೇಕು. ನೆಕ್ಸ್ಟ್ ನಾನೊಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಅದು ಬಿಸಿಯಾಗಬೇಕು. ಫುಲ್ಲು ಬಿಸಿಯಾದಾಗ ನಾವೇನು ಮಾಡಬೇಕಾಗುತ್ತೆ, ಈ ಥರ ಆಲೂಗೆಡ್ಡೆ ಇದನ್ನು ಆಮೇಲೆ ಈ ಥರ ಒಂದು ಸತಿ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಬೆಂದೋಯ್ತು ಅಂತ ಹೇಳಿದ್ರೆ ಆಲೂಗೆಡ್ಡೆ ಎಲ್ಲ ಪುಡಿ ಆಗೋಗುತ್ತೆ ಚಿಪ್ಸು. ಹಾಗೆ ಫುಲ್ಲು ಬೇಯಬಾರ್ದು, ಒಂದು ಸ್ವಲ್ಪ ಹಾಗೆ ಬೆಚ್ಚಗಾಗಬೇಕು ಅಷ್ಟೇನೆ. ಆಮೇಲೆ ನಂತರ ಏನು ಮಾಡಬೇಕು, ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡು ಎಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಕಂಡಿರುವಂತಹ ಒಂದು ಪಾತ್ರೆ ಅಥವಾ ಈ ಥರ ಬೇಷನ್ಗೆ ನಾವೇನು ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ನೀರೆಲ್ಲ ಏನಾಗಬೇಕು, ಹಿಂಗೋಗಬೇಕು. ನಾನು ಇದನ್ನು ಸೆಕೆಂಡ್ ಬ್ಯಾಚ್ನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಿಸಿ ಇದ್ದಂತಹ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಈಗ ಸ್ಲೈಸ್ ಮಾಡೋದಂತಹ ಚಿಪ್ಸ್ ಎಲ್ಲವನ್ನು ನಾನೇನು ಮಾಡ್ತೀನಿ, ಈ ಥರ ಹಾಕ್ಕೊಂಡು ಬಿಸಿಲಲ್ಲಿ ಈ ಥರ 1 ಬೈ 1 ನೀಟಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಒಣಗೋಕ್ಕೆ 6ರಿಂದ 8 ಗಂಟೆ ಸಮಯನ ತಗೊಳ್ಳುತ್ತೆ. ಬಟ್ ಸೂಪರಾಗಿರುತ್ತೆ. ಈ ಥರ ಚಿಪ್ಸ್ನ ನೀವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಹೆಲ್ತಿ ವೈಸು ತುಂಬಾ ಒಳ್ಳೆಯದು. ಹೊರಗಡೆಯಿಂದ ತರೋದ್ರಿಂದ ಎಣ್ಣೆ ಯಾವುದ್ಯಾವ್ದ್ರಲ್ಲಿ ಕರೆದಿರ್ತಾರೋ ಅನ್ನೋ ಡೌಟ್ ಇರುತ್ತಲ್ವ. ಇದು ನೋಡಿ, ಈ ಥರ ಫೈನಲಾಗಿ ಒಣಗಿದ್ಮೇಲೆ ಈ ಥರ ಆಗಿದೆ. ಇದು ಮಳೆಗಾಲಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ, ನಾವು ಕರ್ಕೊಂಡೆಲ್ಲ ತಿನ್ನಲಿಕ್ಕೆ. ಇವಾಗ ನಿಮಗೆ ಗೊತ್ತಲ್ಲ, ಬೇಸಿಗೆ ಇರುವಾಗಲೇ ನಾವೆಲ್ಲ ನೀಟಾಗಿ ಇವನ್ನೆಲ್ಲ ಮಾಡ್ಕೋಬೇಕು. ಮಳೆಗಾಲ ಅಷ್ಟೊತ್ತಿಗೆ ಒಣಗಲ್ಲ. ಹಾಗಾಗಿ ನೋಡಿ, ಇಷ್ಟು ಚೆನ್ನಾಗಿ ಚಿಪ್ಸು ಬಂತು ಅಂದರೆ ತುಂಬಾ ಇಷ್ಟ ಆಯಿತು. ನಮ್ಮ ಮಕ್ಕಳಿಗೆ ಒನ್ ಆಫ್ ದ ಫೇವ್ರೆಟ್ ಫುಡ್ ಅಂತಲೇ ಹೇಳಬಹುದು, ಸ್ನ್ಯಾಕ್ಸ್. ಓಕೆ, ನಾನು ನೋಡಿ ಈ ಥರ ಫೈನಲಾಗಿ ಎಲ್ಲ ಕರೆದೆ. ಇಷ್ಟು ಚೆನ್ನಾಗಾಯಿತು ಅಂತ ಅಂದರೆ ತುಂಬಾ ಚೆನ್ನಾಗಾಯಿತು. ನಾವು ಆಲ್ರೆಡಿ ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಕಾದರೆ ನೀವು ಹಾಕೋಬೋದು, ಬೇಡ ಅಂತ ಹೇಳಿದ್ರೆ ಚಿಪ್ಸು ಬಿಸಿ ಇರುವಾಗಲೇ ಸ್ವಲ್ಪ ಖಾರದ ಪುಡಿನ ನಾವೇನು ಮಾಡಬೇಕಾಗತ್ತೆ, ಮೇಲೆಲ್ಲ ಉದುರಿಸ್ಕೋಬೇಕಾಗತ್ತೆ. ಇನ್ನು ಸೂಪರಾಗಿತ್ತು ಟೇಸ್ಟ್ ವೈಸು. ಮತ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ನನಗೆ ಗೊತ್ತಿದೆ ಎಷ್ಟು ಪುಡಿ ಆಗೋಗಿದೆ ನೋಡಿ. ತುಂಬಾ ಚೆನ್ನಾಗಿತ್ತು, ನನಗೂ ತುಂಬಾ ಇಷ್ಟ ಆಯಿತು. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದೆ ಈ ಥರ ಚಿಪ್ಸು. ನಾನು ಬೇರೆ ಕಡೆ ಎಲ್ಲ ಮಾಡೋದು ನೋಡಿದ್ದೆ. ಥ್ಯಾಂಕ್ ಯು ಸೊ ಮಚ್.